ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವಾಗ ಇಲ್ಲಿ ನೋಡಿ, ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ್ 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 ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ್ 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 ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ ಚಿಕ್ಕ ಡಿಂಗ್ ಡಿಂಗ್ ಡಿಂಗ್. ಹೋಗೋಣ ಡ್ಯೂಟಿಗೆ. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗ್ಬತ್ತು. ಹೊರಡೋಣ ಇವಾಗ ಡ್ಯೂಟಿಗೆ. ಏಯ್ ಬಾಯ್. ಬಾಯ್. ಸ್ವಲ್ಪ ನೀವು ಹೊರಡೋಣ ಇವಾಗ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7 ಗಂಟೆ ಆಗ್ಬಂತು. ಇವಾಗ ಹೋಗಿ ಇವ್ರನ್ನ ಬಿಸಾಕಿ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಕರ್ಕೊಂಡು ಬಂದಿರೋದ ಟಿಪ್ಪು ಬೋನಿ, ಇವ್ರ ಕೈಯಿಂದಾನೇ ಆಗೋದು ಡೈಲಿ. ಒಂದ್ ಖಾಲಿ ಕಪ್ ಕೊಡಿ. ಡೈಲಿ ಸಾರಿ, ಸಾಕ್ 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 ಈಗ ಕುಡ್ಕೊಂಡು ಇವಾಗ ಡ್ಯೂಟಿನ ಆನ್ ಮಾಡಿದೀನಿ. ಇನ್ನೂ ಆನ್ ಮಾಡಿಲ್ಲ, ಮಾಡ್ಬೇಕು ಇವಾಗ. ಮಾಡ್ಕೊಂಡು ಸೀದಾ ಹೊರಡ್ತಾ ಇರೋದು ಸಾಯಂಕಾಲ 7-8 ಗಂಟೆ ತನಕ. ನೋಡೋಣ ಇವತ್ತಿನ ಟಾರ್ಗೆಟ್ 2,000 ಆಗತ್ತಾ, 3 ಡ್ಯೂಟಿ ಆಗತ್ತಾ ನೋಡೋಣ. ಬನ್ನಿ ಡ್ಯೂಟಿನ ಆನ್ ಮಾಡೋಣ. 4 ಆ್ಯಪ್ ಇದಾವೆ, ಆದ್ರೆ ಯೂಸ್ ಮಾಡೋದು ಮಾತ್ರ ಒಂದೇ. ಆನ್ ಆಯ್ತು. ಇವಾಗ ನೋಡೋಣ ಎಷ್ಟೊತ್ತಿಗೆ ಬಾಡಿಗೆ ಬರುತ್ತೆ, ಎಷ್ಟೊತ್ತಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7 ಗಂಟೆ 18 ನಿಮಿಷ. ಇಷ್ಟೊತ್ತು ಎಂತಿ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಇವಾಗ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಇವತ್ತಿನ ಟಾರ್ಗೆಟ್ 2,000 + 30 ಡ್ಯೂಟಿ ಮಾಡಲೇಬೇಕು. ಇನ್ನು ತುಂಬಾ ಜನ ಕೆಲವೊಬ್ರು ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ಆನ್ಲೈನ್ ಕಂಪ್ನಿ ಎಲ್ಲ ಬ್ಯಾನ್ ಆಗ್ಬೇಕಂತೆ, ಅವ್ರಿಗೆ ದುಡಿಮೆ ಆಗ್ತಾ ಇಲ್ಲ ಅಂತೆ. ಮತ್ ನಾವೇನಿಲ್ಲ ದುಡಿಮೆ ಮಾಡ್ತಾ ಇಲ್ವಾ? ಅಲ್ಲ, ನಾವಿಲ್ಲೇನು ದುಡಿಮೆ ಮಾಡಿದೆ ಮತ್ತೆ ಇನ್ನೇನ ಮಾಡ್ತಾ ಇದೀವಿ? ನಿಮಗ್ ದುಡಿಯಕ್ಕಾಗ್ಲಿಲ್ಲ ಅಂತಂದ್ರೆ ಬೇರೆ ಕೆಲಸ ನೋಡ್ಕೊಳ್ಳಿ. ದುಡಿಮೆ ಆಗ್ತಾ ಇದೆ, ದುಡಿಮೆ ಮಾಡಿದ್ರಾಗುತ್ತೆ. ದುಡಿಮೆ ಮಾಡದೇ ಇದ್ರೆ ಆಗಲ್ಲ. ಕಷ್ಟ ಪಡ್ಬೇಕು, ಕಷ್ಟ ಪಟ್ರೇನೆ ನಮ್ಗೆ ದುಡ್ಡು ಬರೋದು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಕೈ ನೋಡ್ತಾ ಇದ್ದೀರಾ? ಏನಕ್ಕಾಗಿರೋದು ಇದು? ಆಕ್ಸಿಲೇಟರ್ ಹಿಡಿದು 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 ಕೈ ಗಂಟಾಗಿರೋದು ಒಂದು. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಫುಲ್ ಹಾರ್ಡ್ ಆಗಿಬಿಟ್ಟಿದ್ದಾವೆ. ಏನಕ್ಕಂದ್ರೆ ಕ್ಲಚ್ ಹಿಡಿದು 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 ಕಷ್ಟಪಟ್ರೇನೆ ಕೈಯಲ್ಲಿ ಕಾಸು ಬರೋದು. ನಾನೇನಿಲ್ಲ, ಗಾಡಿ ಬಂದು ಕೂತ್ಕೋತೀನಿ, ಬಂದ ತಕ್ಷಣ 500 ರೂಪಾಯಿ ಬಾಡಿಗೆ ಬೇಕು, 1,000 ರೂಪಾಯಿ ಬಾಡಿಗೆ ಬೇಕು ಅಂತಂದ್ರೆ ಇಲ್ಲಿ ಡೈಲಿ ಬಿರಿಯಾನಿ ತಿನ್ನಕ್ಕಾಗಲ್ಲ, ಚಿತ್ರಾನ್ನೂ ತಿನ್ಬೇಕು. ಕೆಲವೊಂದು ದಿನ ಡ್ಯೂಟಿ ಇರಲ್ಲ, ಹೌದು, ನಾನು ಒಪ್ಕೋತೀನಿ. ಆದ್ರೆ ನಾವು ಮಾಡ್ಲೇಬೇಕು ಅಂತ ಬೆಳಿಗ್ಗೆ ಮನೆಯಿಂದ ಎದ್ದು ಹೊರಗಡೆ ಬಂದು ಡ್ಯೂಟಿ ಮಾಡಿದ್ರೆ ಆಗುತ್ತೆ. ಯಾಕಾಗಲ್ವಾ? ಮಧ್ಯಾಹ್ನ 12 ಗಂಟೆಗೆ ಬಂದು ಸಾಯಂಕಾಲ 8 ಗಂಟೆ ತನಕ ನಾನು ಆರಾಮಾಗಿ 2,000 ಮಾಡ್ತೀನಿ. ಇವಾಗ ಬೆಳಿಗ್ಗೆ 7 ಗಂಟೆಗೆ ಬರ್ತಾ ಇದ್ದೀನಿ ನಾನು, ಆದ್ರೂ ಮಾಡ್ತೀನಲ್ವಾ? ಕೆಲವೊಂದ್ಸಾರಿ ಆಗಲ್ಲ, 1,500 ರೂಪಾಯಿನಾದ್ರೂ ಕಷ್ಟಪಟ್ಟಾದ್ರೂ ಮಾಡ್ತೀನಿ. ಏನಕ್ಕೆ? ಜವಾಬ್ದಾರಿಗಳಿದಾವೆ. ನನ್ನನ್ನ ನಂಬ್ಕೊಂಡು ನನ್ನ ಹಿಂದೆ 4 ಜೀವ ಇದಾವೆ. ಆಟೋದವ್ರ ಮೇಲೆ ಜವಾಬ್ದಾರಿ ಇದ್ರೆ ಖಂಡಿತವಾಗ್ಲೂ ಡ್ಯೂಟಿ ಮಾಡ್ತಾರೆ. ದುಡಿಬೇಕು ಅಂತ ಜವಾಬ್ದಾರಿ ಇದ್ರೆ ಖಂಡಿತವಾಗ್ಲೂ ದುಡಿತಾರೆ. ಅದು ಬಿಟ್ಬಿಟ್ಟು ಕತೆಗಳು ಹೇಳ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡು ಆನ್ಲೈನ್ ಕಂಪ್ನಿ ಎಲ್ಲ ಬ್ಯಾನ್ ಆಗ್ಬೇಕು. ಮುಂಡಾ ಬಾಡಿಗೆ ಹೊಡೆಯೋ ಮುಂಡೆ ಮಕ್ಕಳೆಲ್ಲ ಬಂದ್ಬಿಟ್ಟು ಇಲ್ಲಿ ನ್ಯಾಯ ನೀತಿ ನಿಯತ್ತು ಅಂತ ಹೇಳ್ತವ್ರೆ. ಬ್ಯಾನ್ ಆಗ್ಬೇಕು, ಅದು ಬ್ಯಾನ್ ಆಗ್ಬೇಕು. ಬ್ಯಾನ್ ಆಗ್ಬಿಟ್ರೆ ಇವ್ರಿಗೆ ಬರಲ್ವಲ್ಲ, ಇವ್ರಿಗೆ ಬಾಡಿಗೆ ಬೀಳ್ತಾ ಇಲ್ಲ. ಅದಕ್ಕೆ ಓಲಾ ಊಬರ್ ಬ್ಯಾನ್ ಮಾಡಿಸಿ ಅಂತ ಹೇಳ್ತಾ ಇರೋದು. ತಿಂತಾ ಇಲ್ವಾ ನಾವು ಅದರಲ್ಲಿ? ಓಲಾ ಊಬರ್ ಇಂದಾನೆ ದುಡ್ಕೊಂಡು ತಿಂತಾ ಇರೋದು. ಹೇಳ್ತವೆ, ಯಾರ ಮಾತು ಕೇಳ್ಬೇಡ್ರಣ. ನಿಮ್ಗೆ ಇಷ್ಟನಾ ಮಾಡ್ಕೊಳ್ಳಿ, ಇಲ್ವಾ ಬಿಟ್ಟಾಕಿ, ಆಟೋನೇ ಮಾರಾಕಿ, ಅಷ್ಟೇ. ನನಗೆ ವಿಡಿಯೋ ಮಾಡೋದು ಇಷ್ಟ, ನಾನು ಮಾಡ್ತೀನಿ. ಯಾವ ಬೋಳಿ ಮಗನಿಗೂ ನಾನು ಹೆದರಲ್ಲ. ಏನಕ್ಕಂತಂದ್ರೆ ನನ್ನ ಜೀವನವನ್ನ ನಾನು ರೂಪಿಸ್ಕೋತಾ ಇದ್ದೀನಿ. ಯಾವನೋ ಬಂದು ಹೇಳ್ಬಿಟ್ಟ ವಿಡಿಯೋ ಮಾಡೋದು ಸ್ಟಾಪ್ ಮಾಡು ಹಂಗೆ ಹಿಂಗೆ. ಯಾಕೆ? ನಿನ್ನ ಮನೆಯನ್ನ ತಿಂತಾ ಇದ್ದೀನ? ನಾನು ಕಷ್ಟಪಟ್ಟು ನನ್ನ ಪಾಡಿಗೆ ನಾನು ದುಡಿದು ಅದ್ರ ಜೊತೆಗೆ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವನಿಗೂ ಹಕ್ಕಿಲ್ಲ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಕ್ಕೆ. ನಾನು ನನ್ನ ಪಾಡಿಗೆ ನಾನು ಕಷ್ಟಪಟ್ಟು ದುಡಿಯೋದ್ರ ಜೊತೆಗೆ ವಿಡಿಯೋನು ಮಾಡ್ತಾ ಇದ್ದೀನಿ. ಅದು ನನ್ನ ಟ್ಯಾಲೆಂಟು, ವಿಡಿಯೋ ಮಾಡೋದು. ಅದು ನನಗೆ ಬಿಟ್ಟಿದ್ದು. ಮಾಡಬೇಡ ಅಂತ ಹೇಳೋ ಹಕ್ಕು ನನ್ನ ಮನೇಲಿರುವಂಥ 4 ಜನಕ್ಕಿದೆ. ಅದು ಬಿಟ್ಟು ಮತ್ತೆ ಯಾವನಿಗೂ ಇಲ್ಲ, ಯಾವ ದೊಣ್ಣೆ ನಾಯಕನಿಗೂ ಇಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆಲ್ಮೋಸ್ಟ್ 6 ಬಾಡಿಗೆ ಕಂಪ್ಲೀಟ್ ಆಗಿದಾವೆ. ಇನ್ನು 1,530 ರೂಪಾಯಿ ದುಡಿಬೇಕು.
ಬನ್ನಿ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ಹೊಟ್ಟೆ ಬೇರೆ ಚುರ್ ಅಂತ ಇದೆ, ಆಮೇಲೆ ಸ್ವಲ್ಪ ಹಾಕೊಳ್ಳೋಣ ಹೊಟ್ಟೆಗೆ. ಎಲ್ಲಿದ್ದೀನಿ ಗೊತ್ತಾ? ಕರೆಕ್ಟಾಗಿ ನಾನು ಇವಾಗ ಹೆಬ್ಬಾಳ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ವೇಟಿಂಗು ಡ್ಯೂಟಿಗೋಸ್ಕರ 511 ರೂಪಾಯಿ ಮಾಡಿದ್ದೀನಿ, 8 ಡ್ಯೂಟಿ. ಇವಾಗ ಹೋಗೋಣ ಕೆಂಪಾಪುರಕ್ಕೆ. ಏನಕ್ಕಂತಂದ್ರೆ ಇಲ್ಲಿ ಡ್ಯೂಟಿಗಳು ಬೀಳಲ್ಲ. ಇದು ಎಕ್ಸಾಕ್ಟ್ಲಿ ಬಸ್ ಸ್ಟಾಪು. ಇಲ್ಲಿ ಡ್ಯೂಟಿ ತುಂಬಾ ಕಮ್ಮಿ ಬೀಳೋದು, ಅಪರೂಪಕ್ಕೆ ಒಂದು ಡ್ಯೂಟಿ ಸಿಗುತ್ತೆ ಹಾಗಾಗಿ ನಾನು ಇವಾಗ ಕೆಂಪಾಪುರದ ಒಳಗಡೆ ಹೋಗ್ತೀನಿ. ಅಲ್ಲಿ ನೋಡೋಣ, ಅಲ್ಲಿ ಲೋಕಲ್ ಆದ್ರೆ ಲೋಕಲ್, ಲಾಂಗ್ ಆದ್ರೆ ಲಾಂಗು, ಯಾವ್ದು ಸಿಗುತ್ತೆ ಅದನ್ನ ಮಾಡೋಣ. ಟೋಟಲ್ ಇನ್ನು 22 ಡ್ಯೂಟಿ, 1489 ರೂಪಾಯಿ ಅರ್ನ್ ಮಾಡ್ಬೇಕು. ನೋಡೋಣ ಬನ್ನಿ, ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋ ಕೆಲಸ ಮಾಡೋಣ. 10 ಡ್ಯೂಟಿ ಕಂಪ್ಲೀಟು. ಟೋಟಲ್ 627 ರೂಪಾಯಿ 54 ಪೈಸೆ ಮಾಡಿದ್ದೀನಿ. ವೇಟಿಂಗು ಯಾವ್ದಾದ್ರು ಡ್ಯೂಟಿ ಬಂತು ಅಂತಂದ್ರೆ ಟೀ ಕುಡ್ಕೊಂಡೆ. ಇವಾಗ ನೋಡೋಣ, ನಾನ್ ಸ್ಟಾಪ್ ಡ್ಯೂಟಿಗಳನ್ನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡೋಣ. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ಬನ್ನಿ. ಹಾಯ್ 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 ಹಾಯ್, ಏನ್ ಮಾಡ್ತಾ ಇದ್ದೀರಾ? ಆಡ್ತಾ ಇದ್ದೀರಾ? ವೆದರ್ ನೋಡಿ ಹೆಂಗಾಗ್ಬಿಟ್ಟೈತೆ, ಫುಲ್ ಚಳಿ. ಅದಕ್ಕೆ ಜಾಕೆಟ್ ತಗೊಂಡೋಗೋಣ ಅಂತ ಮನೆಗೆ ಬಂದಿರೋದು. ಬಾಯ್ ಬಾಯ್. ಬಾಯ್ ಅಜಾನ್, ಬಾಯ್, ಟಾಟಾ ಟಾಟಾ. ಅಜಾನ್, ಅಜಾನು, ಟಾಟಾ. ಸೊ ಬನ್ನಿ ನಾವು ಡ್ಯೂಟಿ ಮಾಡ್ಕೊಳ್ಳೋಣ. ಫುಲ್ ಚಳಿ ಹೊಡಿತಿತ್ತು, ಒಳಗಡೆ ಕಾಕಿ ಐತೆ. ಹೋಗೋಣ ಇವಾಗ ಡ್ಯೂಟಿ ಮೇಲೆ. ಡ್ಯೂಟಿ ಹಾಕ್ಕೊಂಡಿದ್ದೀನಿ, ಈ ಚಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಮಾಡ್ಕೊಳ್ಳೋಣ. ಫಸ್ಟ್ ಡ್ಯೂಟಿ ಮಾಡ್ಕೊಂಡು ಹೊರಡೋಣ. ಹಾಕ್ಕೊಂಡಿದ್ದೀನಿ ಬಾಡಿಗೆ. ಫೈನಲಿ 20 ಡ್ಯೂಟಿಗಳನ್ನ ಮಾಡಿದೆ. 1391 ರೂಪಾಯಿ 52 ಪೈಸೆ ಅರ್ನ್ ಮಾಡಿದ್ದೀನಿ. ಇನ್ನೂ ಏನಿಲ್ಲ ಅಂತಂದ್ರು 600 ಚಿಲ್ಲರೆ, 609 ರೂಪಾಯಿ ನಾನು ಅರ್ನ್ ಮಾಡಬೇಕು 10 ಡ್ಯೂಟಿಲಿ. ಬನ್ನಿ ನೋಡೋಣ ಏನೇನು ಆಗುತ್ತೆ. ಬೆಳಗ್ಗೆಯಿಂದ ಟಿಫಿನ್ ಇಲ್ಲ, ಏನಿಲ್ಲ, ಒಂದು ಟೀ ಕುಡ್ಕೊಂಡಿದ್ದೆ ಅಷ್ಟೇ. ಅದಾದ್ಮೇಲಿಂದ ಏನು ಮಾಡಿರಲಿಲ್ಲ. ಇವಾಗ ಹೊಟ್ಟೆಗೆ ಸ್ವಲ್ಪ ಹಾಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಒಂದು ಅರ್ಧ ಮುಕ್ಕಾಲು ಗಂಟೆ ಊಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಕರೆಕ್ಟಾಗಿ 2:30 ಹಂಗೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಎಷ್ಟಾಗ್ಬೋದು ಇವತ್ತಿನ ಟಾರ್ಗೆಟ್. ನೋಡೋಣ ಬನ್ನಿ. ಸಖತ್ತಾಗಿತ್ತು ಊಟ ಮಾತ್ರ. ನೆನ್ನೆನೂ ಇಲ್ಲೇ ಮಾಡಿದ್ವಿ, ಇವತ್ತು ಕೂಡ ಇಲ್ಲೇ ಬಂದು ಊಟ ಮಾಡಿದೆ. 4 ಚಪಾತಿ, ಹಾಫ್ ರೈಸು, ಸಾರಿ ಬರೀ 4 ಚಪಾತಿ ತೊಗೊಂಡೆ. 100 ರೂಪಾಯಿ ಆಯಿತು. ಸಖತ್ತಾಗಿತ್ತು ಊಟ ಮಾತ್ರ. ಇವಾಗ ಒಂದು ಅರ್ಧ ಗಂಟೆ ರೆಸ್ಟ್ ಕೊಡೋಣ ಫುಲ್ ಬಾಡಿಗೆ. ಏನಕ್ಕಂತಂದ್ರೆ ಆಲ್ಮೋಸ್ಟ್ 4 ದಿನದಿಂದ ಸ್ವಲ್ಪನೂ ರೆಸ್ಟ್ ಇಲ್ಲ. ಒಂಥರ ಯಾವ ಥರಪ್ಪ ಅಂತಂದ್ರೆ, ಬೆಳಿಗ್ಗೆ ಎದ್ದೇಳೋದು 6:30ಗೆ, 7 ಗಂಟೆ ಅನ್ನೋಷ್ಟರಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡಿ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಡ್ಯೂಟಿ ಮಾಡೋದು. ರಾತ್ರಿ 10-11 ಗಂಟೆಗೆ ಬಿತ್ಕೊಂಡು ಮತ್ತೆ 6:30 ಎದ್ದು ಓಡೋಗೋದು. ಹಿಂಗಾಗ್ಬಿಟ್ಟೈತೆ. ಇವತ್ತು ಬೇಗ ಆಗಿರೋದ್ರಿಂದ, 20 ಡ್ಯೂಟಿ ಬೇಗ ಆಗಿರೋದ್ರಿಂದ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಮತ್ತೆ ಹೊರಡ್ತೀನಿ ಡ್ಯೂಟಿ ಮೇಲೆ. ಇಲ್ಲ ಅಂತ ನಡೆಯಲ್ಲ. ಫುಲ್ ಬಾಡಿ ಪೇನು ಹೆಂಗಾಗ್ಬಿಟ್ಟೈತೆ ಅಂತಂದರೆ, ಕಾಲು ಎಳೆಯುತ್ತೆ ಮೆಲ್ಲಿಗೆ, ಚುಮ್ಮು 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 ಚುಮ್ಮು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡೋಣ ಇವಾಗ ಡ್ಯೂಟಿ ಮೇಲೆ. ರೆಸ್ಟ್ ಮಾಡಿ ಸಾಕು, ಇವಾಗ ಹೊರಡೋಣ ಡ್ಯೂಟಿ ಮೇಲೆ. ಡ್ಯೂಟಿನೂ ಕೂಡ ಆನಲ್ಲಿ ಐತೆ, ಯಾವುದು ಬಿದ್ದಿಲ್ಲ. ಬಂದ ತಕ್ಷಣ ಟಕ್ ಅಂತ ಹೊರಡೋದು. ಇಲ್ಲಿಂದ ಸ್ವಲ್ಪ ಮೂವ್ ಆಗ್ತೀನಿ, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ, ಹಾಗಾಗಿ ನೋಡೋಣ ಬನ್ನಿ ಆಗುತ್ತಾ. ಇನ್ನು 10 ಡ್ಯೂಟಿ 600 ರೂಪಾಯಿ ಮಾಡ್ಕೊಳ್ಳೋಣ ಬನ್ನಿ. 3 ಗಂಟೆಯಿಂದ 5 ಗಂಟೆ ದುಡ್ದಿರೋದು ಬರೀ 200 ರೂಪಾಯಿ. ನಂಬಲ್ಲ, ಹೇಳ್ತೀನಿ ಬನ್ನಿ. ಟೋಟಲ್ ಅರ್ನಿಂಗ್ 1602 ರೂಪಾಯಿ, 23 ಟ್ರಿಪ್. 3 ಗಂಟೆಗೆ ನಾನು ಏನು ಹೇಳಿದ್ದೆ, ಸಾರಿ 3 ಗಂಟೆ ಅಲ್ಲ, 2:40 ಹಂಗೇನೋ ಆಗೇನು ಹೇಳಿದ್ದೆ, ಇನ್ನೂ 600 ರೂಪಾಯಿ ದುಡಿಬೇಕು, ಇನ್ನೂ 10 ಟ್ರಿಪ್ಗಳನ್ನು ಮಾಡಬೇಕು ಅಂತ. ಇವಾಗ ಬರೀ 3 ಟ್ರಿಪ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 5 ಗಂಟೆ. 3 ಟ್ರಿಪ್ ಮಾಡಿದ್ದೀನಿ, ಇನ್ನೂ 7 ಟ್ರಿಪ್ ಮಾಡಬೇಕು, ಇನ್ನೂ 400 ರೂಪಾಯಿ ಅರ್ನ್ ಮಾಡಬೇಕು. ಡ್ಯೂಟಿ ಇಲ್ಲ, ಮಧ್ಯಾಹ್ನ 3 ಗಂಟೆಯಿಂದ ಡ್ಯೂಟಿನೇ ಇಲ್ಲ. ಬಂದ್ರೂ ಕೂಡ ಮ್ಯಾಚಿಂಗ್ ಲಿಸ್ಟ್ ಆಗ್ತೈತೆ, ಡ್ಯೂಟಿಗಳು ಸಿಗ್ತಾ ಇಲ್ಲ. ಹಂಗಾಗಿ ನೋಡೋಣ, ಇನ್ನೂ ಟೈಮ್ ಇದೆ. ಇನ್ನೂ ಇವಾಗ 5 ಗಂಟೆ ಆಗಿ ಬಂತು,
ಇನ್ನೂ 3 ಅವರ್ ಇದೆ. 3 ಅವರಲ್ಲಿ 7 ಡ್ಯೂಟಿ ಬಂದರೆ ಮಾಡೋಣ, ಬರಲಿಲ್ಲ ಅಂತ ಪರವಾಗಿಲ್ಲ, ನೋಡೋಣ. ನಾಳೆ ಬಂದು ಇನ್ನೂ ಚೆನ್ನಾಗಿ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡೋಣ ಅಲ್ವಾ. ಬನ್ನಿ ವೆಯ್ಟ್ ಮಾಡೋಣ. ಇವಾಗ ಹಾಗೆ ಕೆಲವೊಬ್ರು ಕೇಳಿದ್ರಿ ಡಿಸ್ಟೆನ್ಸ್ನು ತೋರಿಸು ಅಂತ, ತೋರಿಸ್ಬಿಡ್ತೀನಿ ಬನ್ನಿ. ಬಾಡಿಗೆ ಬರುವಾಗ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂತಂದ್ರೆ ಫುಟೇಜ್ ಜಾಸ್ತಿ ಲೆಂತ್ ಆಗಿಬಿಡುತ್ತೆ, ಮತ್ತು ನಂದು ಸ್ಟೋರೇಜ್ ಕಮ್ಮಿ. ಹಾಗಾಗಿ 1 ಕಿಲೋಮೀಟ್ರು ನಾನು ಕ್ಯಾನ್ಸಲ್ ಮಾಡಿದ್ದು, ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದು. 4 ಕಿಲೋಮೀಟ್ರು ಇದು ನಾನೇ ಕ್ಯಾನ್ಸಲ್ ಮಾಡಿದ್ದು. ಪ್ಯಾಸೆಂಜರ್ ಲೊಕೇಶನ್ಗೆ ಹೋಗಿ ವೆಯ್ಟ್ ಮಾಡಿ, ಪ್ಯಾಸೆಂಜರ್ ಬರ್ದಿದ್ದಾಗ, ಫೋನ್ ಮಾಡಿದಾಗ ಬರ್ದಿದ್ದಾಗ ಕ್ಯಾನ್ಸಲ್ ಆಗಿರೋವಂಥದ್ದು. ಬೇಕು ಅಂತ ಕ್ಯಾನ್ಸಲ್ ಯಾವುದೂ ಮಾಡಿಲ್ಲ. ಯಾಕಂತಂದರೆ ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ನನ್ನ ಕ್ಯಾನ್ಸಲೇಷನ್ ರೇಟ್ ಎಷ್ಟಿದೆ ಅಂತ ನೋಡಿ. ಇದು ಕ್ಯಾನ್ಸಲೇಷನ್ ರೇಟು. 100 ಬಾಡಿಗೆಯಲ್ಲಿ ಕ್ಯಾನ್ಸಲ್ ಮಾಡಿರೋದು 4. ಬಾಡಿಗೆಗಳನ್ನು ಕ್ಯಾನ್ಸಲ್ ಮಾಡಿರೋದು. ಇನ್ನು ಅಕ್ಸೆಪ್ಟೆನ್ಸ್ ರೇಟು 100 ಬಾಡಿಗೆಯಲ್ಲಿ 64 ಬಾಡಿಗೆಗಳನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ, 36 ಮಾಡಿಲ್ಲ. ಕಾರಣ ಏನು? ಮ್ಯಾಚಿಂಗ್ ಲಿಸ್ಟ್. ಇದನ್ನ 64 ಇರೋದನ್ನ ಹೆಂಗಾದ್ರೂ ಮಾಡಿ 100% ಅಥವಾ 90% ತನಕ ತೊಗೊಂಡು ಬರೋಂಥ ಕೆಲಸ ಮಾಡೋಣ. ಏನಕ್ಕಂದ್ರೆ ಕಂಟಿನ್ಯೂ ಡ್ಯೂಟಿ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಅಕ್ಸೆಪ್ಟೆನ್ಸ್ ರೇಟ್ ಕೂಡ ಹೆಚ್ಚುತ್ತೆ ಅಲ್ವಾ. ನಾವೆಷ್ಟು ಡ್ಯೂಟಿನ ಅಕ್ಸೆಪ್ಟ್ ಮಾಡ್ತೀವಿ ಜಾಸ್ತಿ, ಅಷ್ಟು ನಮ್ಗೆ ಅರ್ನಿಂಗ್ ಹೆಚ್ಚಾಗುತ್ತೆ. ನೋಡೋಣ ಬನ್ನಿ ಇವತ್ತಿನ ಡ್ಯೂಟಿ ಆಗುತ್ತೋ ಇಲ್ವೋ. ನನಗಂತೂ ಡೌಟ್ ಅನ್ನಿಸ್ತಾ ಇದೆ. ಇನ್ನೂ 3 ಅವರ್ ಇದೆ. ಈ 3 ಅವರಲ್ಲಿ ಡ್ಯೂಟಿ ಆದರೆ ಓಕೆ, ಆಗಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಮುಂದೆ ಹೋಗೋದು ಅಷ್ಟೇ. ಇವತ್ತು 30 ಡ್ಯೂಟಿ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಏನಕ್ಕಂತಂದರೆ ಅಷ್ಟು ಈಸಿಯಾಗಿ ಇವತ್ತು 30 ಡ್ಯೂಟಿನ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲಿಲ್ಲ. ಆಫ್ಟರ್ ಮಧ್ಯಾಹ್ನ 3 ಗಂಟೆ ಮೇಲೆ ಹೆಂಗಾಯ್ತು ಅಂತಂದರೆ ಆಲ್ಮೋಸ್ಟ್ 1 ಅವರ್ಗೆ ಒಂದೊಂದು ಡ್ಯೂಟಿ ಬಂದಂಗೆ ಆಗಿತ್ತು ಪರಿಸ್ಥಿತಿ. ಸೊ ನಾವು ಡ್ಯೂಟಿ ಎಷ್ಟೇ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ನಮ್ಮ ಕೈಯಲ್ಲಿ ಏನು ಉಳಿಯುತ್ತೆ. ನಾನು ನಿಮ್ಗೆ ಅನ್ನಿಸ್ಬೋದು ಡೈಲಿ 2,500 ದುಡಿತವನೆ, ಕೈಯಲ್ಲಿ ಫುಲ್ ಕ್ಯಾಶ್ ಇಟ್ಕೊಂಡು ತಿರುಗಾಡ್ತವನೆ ಅಂತ. ಸ್ಟೋರಿ ಹೇಳ್ತೀನಿ ಬನ್ನಿ ಏನಾಗೈತೆ. ಸೊ ಇವಾಗ ನಾನು ಟೋಟಲ್ ಅರ್ನ್ ಮಾಡಿರೋದು 2,420, 420 ಸರಿನಾ. ಈ ವೀಕಲ್ಲಿ ನನ್ನ ಹೈಯೆಸ್ಟ್ ಅರ್ನಿಂಗು 10,594 ರೂಪಾಯಿ 4 ದಿನದಲ್ಲಿ. ಟೋಟಲ್ 122 ಡ್ಯೂಟಿಗಳನ್ನು ಮಾಡಿ ಇವತ್ತು ಟೋಟಲ್ 12 ಅವರ್ 27 ನಿಮಿಷ ನಾನು ಆನ್ಲೈನ್ ಇದ್ದಿದ್ದು. 30 ಟ್ರಿಪ್ಗಳನ್ನು ಮಾಡಿದ್ದೀನಿ ಸರಿನಾ. ಇದು ನೆನ್ನೆದು, ಅದು ಮೊನ್ನೆದು, ಅದು ಆಚೆ ಮೊನ್ನೆದು, ಇದು ದುಡಿಮೆ. ಇವಾಗ ನನ್ನ ಕೈಯಲ್ಲಿ ಎಷ್ಟಿದೆ ಅಮೌಂಟು? ವ್ಯಾಲೆಟಲ್ಲಿ ಒಂದು 283 ರೂಪಾಯಿ ಇದೆ ಸರಿನಾ. ಇದು ಬಿಟ್ಟರೆ ನನ್ನ ಅಕೌಂಟಲ್ಲಿ ಎಷ್ಟಿದೆ ಅಮೌಂಟು ತೋರಿಸ್ಬೇಕಲ್ಲ, ಬನ್ನಿ ತೋರಿಸ್ತೀನಿ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಡ್ಯೂಟಿ ಇದರಲ್ಲೇ ಮಾಡಿರೋದು. 20 ರೂಪಾಯಿ 85 ಪೈಸೆ, 45 ರೂಪಾಯಿ 62 ಪೈಸೆ ಡ್ಯೂಟಿ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಫೈನಾನ್ಸ್ ಕಳಿಸ್ದೆ, ಇದು ಫೈನಾನ್ಸು, ಇದು ಮನೆಗೆ, ಇದು 900 ರೂಪಾಯಿ ವಿಡ್ರಾ ಮಾಡ್ಕೊಂಡು ಬಂದಿದ್ದು, ಇದು CNG ಎಷ್ಟಾಯಿತು? 900 ಇರಿ 1200, 12 ಒಂದು 1500, 1500 1800, 1800 ರೂಪಾಯಿ, 1800 ರೂಪಾಯಿ ಹೋಯ್ತು. ಕಳಿಸ್ಬಿಟ್ಟಿದ್ದೀನಿ ಆಲ್ರೆಡಿ, ಖರ್ಚಾಗ್ಬಿಟ್ಟಿದೆ. ಇವಾಗ ನನ್ನ ಹತ್ರ ಉಳಿಬೇಕಾಗಿದ್ದು 200 ರೂಪಾಯಿ. 200 ರೂಪಾಯಿ ಏನಾಯಿತು? ಟೀ, ಕಾಫಿ, ಊಟ, ಅದಕ್ಕೆ ಖರ್ಚಾಯಿತು. ಕೈಯಲ್ಲಿ ಏನು ಉಳಿತು? 20 ರೂಪಾಯಿ. ಎಷ್ಟು ದುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೈಯಲ್ಲಿ ಏನು ಉಳಿಯುತ್ತೆ ಅನ್ನೋದು ಇಂಪಾರ್ಟೆಂಟು. ಡೈಲಿ ಕಮಿಟ್ಮೆಂಟ್ ನಂದು 1800 ರೂಪಾಯಿ ಒಂದು ದಿನಕ್ಕೆ ಮಿನಿಮಮ್ ನಾನು ಅರ್ನ್ ಮಾಡಬೇಕಾಗಿರೋದು. ನಾನು ಮನೆಗೆ ಕೊಡಬೇಕಾಗಿರೋದು, ಫೈನಾನ್ಸ್ ಕಟ್ಟಬೇಕಾಗಿರೋದು ಎಲ್ಲ ಸೇರಿ 1800 ರೂಪಾಯಿ. ಇದರಲ್ಲಿ ಏನು ಎಕ್ಸ್ಟ್ರಾ ಉಳಿಯುತ್ತೆ? ಓಪನ್ ಅಪ್ ಹೇಳ್ಬೇಕು ಅಂತಂದರೆ ಏನು ನಾನು 2,000 ರೂಪಾಯಿ ದುಡಿತೀನಿ ಅದಲ್ಲ, 2,000 ರೂಪಾಯಿ ಮೇಲೆ ಏನು ದುಡಿತೀನಿ ಅದು ನನ್ನ ಕೈಯಲ್ಲಿರುತ್ತೆ. ಇವತ್ತು ಖರ್ಚಾಗಿದ್ದು ಏನೇನಕ್ಕೆ ಅಂತ ಹೇಳ್ಬಿಡ್ತೀನಿ ಬನ್ನಿ. ಇಷ್ಟೆಲ್ಲ 1800 ರೂಪಾಯಿ ಖರ್ಚಾಯ್ತಾ. ಆಮೇಲೆ ಮೆಡಿಕಲ್, ತುಳಸಿ ಮೆಡಿಕಲ್ಸ್ ಇಲ್ಲ 600 ರೂಪಾಯಿ ಹೋಯ್ತು. ನಿನ್ನೆ 2,800 ರೂಪಾಯಿ ಏನು ದುಡ್ದಿದ್ದೆ ಅದರಲ್ಲಿ 600 ರೂಪಾಯಿ ಉಳಿದಿತ್ತು ನನ್ನ ಹತ್ರ, ಅದು ಇಲ್ಲೋಯ್ತು. ನಿನ್ನೆ 2,000 ರೂಪಾಯಿ ಖರ್ಚಾಗೈತೆ. ನಿನ್ನೆ ಏನು ದುಡ್ದಿದ್ದೆ ನಿನ್ನೆಗೆ ಖರ್ಚಾಯಿತು, 1 ರೂಪಾಯಿ ಇಲ್ಲ. ಇವಾಗ ಇಷ್ಟೆಲ್ಲ ಬೆಳಿಗ್ಗೆಯಿಂದ 2,420 ರೂಪಾಯಿ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ನನಗೆ
ಕಾಸಿಲ್ಲ ಕೈಯಲ್ಲಿ. ಎಷ್ಟು ದುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೈಯಲ್ಲಿ ಎಷ್ಟು ಉಳಿಯುತ್ತೆ ಎಂಡ್ ಆಫ್ ದ ಡೇ ಅದು ಇಂಪಾರ್ಟೆಂಟು. ನಿಮ್ಗೆ ಕಾಣಿಸ್ಬೋದು 3,000 ಮಾಡ್ದ 4,000 ಮಾಡ್ದ, ಎಂಡ್ ಆಫ್ ದ ಡೇ ನನ್ನ ಕೈಯಲ್ಲಿ ಏನು ಉಳಿಯುತ್ತೆ? ನನಗಿರೋ ಕಮಿಟ್ಮೆಂಟ್ಗೆ ನಾನು ಡ್ಯೂಟಿ ಮಾಡಲೇಬೇಕು, ಎಷ್ಟೇ ಕಷ್ಟ ಆದ್ರೂ ಮಾಡಲೇಬೇಕು. ಏನಕ್ಕಂತ ನನಗೆ 1,800 ರೂಪಾಯಿ ಕಮಿಟ್ಮೆಂಟ್ ಇದೆ ದಿನಕ್ಕೆ. 1,800 ರೂಪಾಯಿ ನಾನು ದುಡ್ದೆ ಅಂತಂದ್ರೆ ಅವತ್ತಿನ ದಿನ ನಾನು ಜೀವಂತ ಉಳ್ದಿದ್ದೀನಿ, ಬದುಕುಳಿದಿದ್ದೀನಿ. ಅಕಸ್ಮಾತ್ ಮಾಡಲಿಲ್ಲ ಅಂತಂದ್ರೆ ಆ ದಿನ ನಾನು ಸತ್ತೆ. ಯಾಕಂತಂದ್ರೆ ನೆಕ್ಸ್ಟ್ ಡೇ ಆ ಕಮಿಟ್ಮೆಂಟು ಜಾಸ್ತಿ ಆಗುತ್ತೆ. ಇದು ನನ್ನ ಪ್ರಾಬ್ಲಮ್, ಇದು ನನ್ನ ದುಡಿಮೆ, ಇದು ನನಗೆ ಆಗ್ತಾ ಇರುವಂತ ಅನುಭವ. ಇನ್ನು ಯಾರಾದ್ರೂ ಹೊಸದಾಗಿ ಆಟೋ ಲೈನ್ ಬರ್ತೀನಿ ಅಂತ ಯೋಚನೆ ಮಾಡೋರು 1000 ಬಾರಿ ಯೋಚನೆ ಮಾಡಿ. ಇವಾಗ ತುಂಬಾ ಜನಕ್ಕೆ ದುಡಿಮೆ ಆಗಿಲ್ಲ. ಇವತ್ತು ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ ಎಷ್ಟು ಜನಕ್ಕೆ ದುಡಿಮೆ ಆಗಿಲ್ಲ ಅಂತಂದ್ರೆ, ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಫ್ರೆಂಡು ನೆನ್ನೆ ಸಿಕ್ಕಿದ್ರಲ್ಲ, ಅವ್ರದ್ದು ನಂದು ಸೇಮ್ ಟಾರ್ಗೆಟ್ ಇಷ್ಟು ಮಾಡಬೇಕು ಅಂತ. ಅವ್ರು ಎಷ್ಟು ಮಾಡಿದ್ದಾರೆ? 1,500 ರೂಪಾಯಿ ಮಾಡಿದ್ದಾರೆ. ನಾನು ಎಷ್ಟು ಮಾಡಿದ್ದೀನಿ? 2,420 ರೂಪಾಯಿ ಮಾಡಿದ್ದೀನಿ. ಎಷ್ಟು ಕಷ್ಟ ದುಡಿಯೋದು, ತುಂಬಾ ಕಷ್ಟ. ಆದ್ರೆ ದುಡ್ದಿರೋ ಅಮೌಂಟನ್ನ ಕೂಡಿ ಇಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ನಿಮ್ಗೆ ಅನಿಸ್ಬೋದು 3,000 ದುಡಿದ್ರು ನನ್ನ ಕೈಯಲ್ಲಿ 20 ರೂಪಾಯಿ ಇಲ್ಲ, 2,500 ದುಡಿದ್ರು ಕೈಯಲ್ಲಿ ಕರೆಕ್ಟಾಗಿ ದುಡ್ಡಿಲ್ಲ. ಇದೇ ನಮ್ಗೆ ಆಗ್ತಾ ಇರುವಂತ ಪ್ರಾಬ್ಲಮ್, ಆಟೋ ಚಾಲಕರಿಗೆ ಆಗ್ತಾ ಇರುವಂತ ಅನುಭವ. ಫುಲ್ ಕೈ ನೋಯಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ದುಡಿಮೆಯ ವಿಡಿಯೋ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ನಾನು ಅನ್ಕೊಂಡಿದ್ದೆ ಜಾಸ್ತಿ ಆಗುತ್ತೆ ಅಂತ, ಬಟ್ ಆಗ್ಲಿಲ್ಲ. ಯಾಕಂತಂದ್ರೆ ಮಧ್ಯಾಹ್ನ 12 ಗಂಟೆ ಮೇಲೆ ಡ್ಯೂಟಿಗಳಿರ್ಲಿಲ್ಲ. ಹಾಗಾಗಿ ನಮ್ಮ ದುಡಿಮೆ ಇವತ್ತು 2,420 ರೂಪಾಯಿನೇ ಆಗಿತ್ತು. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ನೋಡೋಣ, ನಾಳೆ ಇನ್ನೂ ಕಷ್ಟ ಆಗಿದೆ. ಏನಕ್ಕಂತಂದ್ರೆ ಇದು ಮಂತ್ ಎಂಡು, ನಾಳೆ 31. ನೋಡೋಣ ನಾಳೆ ಚೆನ್ನಾಗಿ ಆಗುತ್ತೋ ಆಗಲ್ವೋ, ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಬಟ್ ಆದಷ್ಟು 30 ಡ್ಯೂಟಿಗಳನ್ನ ಮಾಡೋಕ್ಕೆ 2,000 ರೂಪಾಯಿ ಟಾರ್ಗೆಟ್ ಅನ್ನ ರೀಚ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.